ನಮಸ್ಕಾರ ನ್ಯೂಸ್ 10 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬೆಂಗಳೂರಿನ ಸ್ಟಾರ್ಟ್ಅಪ್ಗಳಿಗೆ ಆಹ್ವಾನವನ್ನ ನೀಡಲಾಗ್ತಾ ಇದೆ. ತಮಿಳುನಾಡು ತೆಲಂಗಾಣದಿಂದ ಆಹ್ವಾನವನ್ನ ನೀಡಲಾಗ್ತಾ ಇರುವಂತದ್ದು. ಬನ್ನಿ ನಮ್ಮ ರಾಜ್ಯಕ್ಕೆ ಅಂತ ರೆಡ್ ಕಾರ್ಪೆಟ್ ಅನ್ನ ಹಾಕಿ ಆಹ್ವಾನವನ್ನ ನೀಡಲಾಗ್ತಾ ಇದೆ. ಸ್ಟಾರ್ಟ್ಅಪ್ಗಳ ರಾಜಧಾನಿ ಅಂತಾನೆ ಕರೆಸಿಕೊಳ್ಳುತ್ತೆ ಬೆಂಗಳೂರು. ಆದ್ರೆ ಆ ಹೆಸರಿಗೆ ಹೊಡೆತ ಬೀಳುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕೆ ಅನ್ನುವಂತ ರೀಸನ್ಗಳನ್ನು ಕೂಡ ಹೇಳ್ತಾ ಹೋಗ್ತೀವಿ. ಪ್ರಮುಖವಾಗಿ ನಮ್ಮ ನೆರೆಯ ರಾಜ್ಯ ತಮಿಳುನಾಡು ಮತ್ತು ತೆಲಂಗಾಣದ ಸಚಿವರು ಆಹ್ವಾನವನ್ನ ಕೊಟ್ಟಿದ್ದಾರೆ. ಅಲ್ಲಿನ IT BT ಸಚಿವರು ಕರ್ನಾಟಕ ಬಿಟ್ಟು ಬರಲಿಕ್ಕೆ ಬಹಿರಂಗವಾಗಿ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕದ ಮೇಲೆ ಅಕ್ಕಪಕ್ಕದವರ ಕಣ್ಣೇಕೆ? ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಈ ಬಹಿರಂಗ ಆಹ್ವಾನವನ್ನ ನೀಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀವಿ. ಇಂಥದ್ದೊಂದು ಆಹ್ವಾನಕ್ಕೆ ಕಾರಣವಾಗಿದ್ದೆ ಟ್ವೀಟು. ಇತ್ತೀಚಿನ ಬೆಳವಣಿಗೆಗಳಿಂದ ಆತಂಕವನ್ನ ವ್ಯಕ್ತಪಡಿಸಿದ್ರು ಕಿರಣ್ ಮಜುಮ್ದಾರ್ ಶಾ ಅವರು. ಟ್ವೀಟ್ ಅನ್ನು ಮಾಡಿ ಕಿರಣ್ ಮಜುಮ್ದಾರ್ ಶಾ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಗ್ಲೋಬಲಿ ನಮ್ಮ ಲೀಡರ್ಶಿಪ್ ಅನ್ನ ಕಳ್ಕೊಳ್ತೀವಿ, ಇದೇ ರೀತಿಯಾದಂತ ಕೋಮು ಸಂಘರ್ಷ ಮುಂದುವರೆದಿದ್ದೆ ಆದಲ್ಲಿ ಅಕಸ್ಮಾತ್ ಅದು IT ಸೆಕ್ಟರ್ಗೆ ಏನಾದರೂ ಎಂಟ್ರಿ ಕೊಟ್ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅಂತ ಹೇಳಿದ್ರು ಕಿರಣ್ ಮಜುಮ್ದಾರ್ ಶಾ ಅವರು. ಅದಕ್ಕೆ ಮುಖ್ಯಮಂತ್ರಿಗಳು ನೋಡೋಣ ಸರಿ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಬೆನ್ನಲ್ಲೇ ಖಾತಾ ಬುಕ್ CEO ಟ್ವೀಟ್ ಅನ್ನು ಮಾಡಿದ್ರು. ರವೀಶ್ ನರೇಶ್ ಅವರಿಂದ ಟ್ವೀಟ್ ಅನ್ನು ಮಾಡಿ ಬೇಸರವನ್ನು ವ್ಯಕ್ತಪಡಿಸಲಾಗಿದೆ. ಕೋರಮಂಗಲ HSR ಲೇಔಟ್ನಲ್ಲಿ ಸ್ಟಾರ್ಟ್ಅಪ್ಗಳಿದ್ದಾವೆ. ಪ್ರಮುಖವಾಗಿ ಈ ಸ್ಟಾರ್ಟ್ಅಪ್ ಹಬ್ ಅಂತ ಬೆಂಗಳೂರು ಕರೆಸ್ಕೊಂಡ್ರು ಕೂಡ ಹೆಚ್ಚಿನ ಸ್ಟಾರ್ಟ್ಅಪ್ ಕಂಪ್ನಿಗಳೆಲ್ಲ ಇರುವಂಥದ್ದು ಕೋರಮಂಗಲ ಮತ್ತು HSR ಲೇಔಟ್ನಲ್ಲಿ. ಬೆಂಗಳೂರಿನ ಕೋರಮಂಗಲ ಮತ್ತು HSR ಲೇಔಟ್ನಲ್ಲಿ ಹೆಚ್ಚಿನ ಸ್ಟಾರ್ಟ್ಅಪ್ ಕಂಪ್ನಿಗಳಿದ್ದಾವೆ. ಸರ್ಕಾರಕ್ಕೆ ಬಿಲಿಯನ್ ಗಟ್ಟಲೆ ತೆರಿಗೆಯನ್ನ ಕಟ್ತಾ ಇದ್ದೀವಿ. ಆದರೂ ಕೂಡ ಕೆಟ್ಟ ರಸ್ತೆಗಳು, ಪ್ರತಿದಿನ ಕರೆಂಟ್ ಕಟ್ ಅನ್ನ ಮಾಡಲಾಗ್ತದೆ. ನೋಡಿ, ಇಲ್ಲೇ ಅಸಲಿಯತ್ತು ಬೆಂಗಳೂರಿನದ್ದು ಗೊತ್ತಾಗೋದು. ಕೆಟ್ಟ ರಸ್ತೆಗಳು, ಪ್ರತಿದಿನ ಕರೆಂಟ್ ಕಟ್ ಮಾಡಲಾಗ್ತಾ ಇರುವಂಥದ್ದು. ಸೂಕ್ತ ನೀರಿನ ಪೂರೈಕೆ ಇಲ್ಲ, ಸೂಕ್ತ ಫುಟ್ಪಾತ್ಗಳಿಲ್ಲ ಬೆಂಗಳೂರಿನಲ್ಲಿ, ಸರಿಯಾದಂಥ ಒಂದು ವ್ಯವಸ್ಥೆಯನ್ನೇ ಕೊಟ್ಟಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಬೆಂಗಳೂರಿಗಿಂತ ಹಲವು ಹಳ್ಳಿಗಳೇ ಎಷ್ಟೋ ಚೆನ್ನಾಗಿದ್ದಾವೆ. ಹಳ್ಳಿಗಳೇ ಹೆಚ್ಚು ಮೂಲಭೂತ ಸೌಲಭ್ಯವನ್ನ ಹೊಂದಿವೆ. ಅದು ಕರೆಕ್ಟೇ ಅದು. ಯಾಕೆಂದ್ರೆ ಪ್ರತಿದಿನ ತೋರಿಸ್ತಾ ಇದೀವಿ ಹೆಂಗೆ ಹಳ್ಳ ಹಿಡಿತಾ ಇದೆ ಬೆಂಗಳೂರು ಅಂತ. ಯಾವ ಒಂದು ರೋಡು ಕೂಡ ಸರಿ ಇಲ್ಲ, ಒಂದು ಕಡೆನೂ ಕೂಡ ಸರಿಯಾಗಿ ಬೀದಿ ದೀಪಗಳಿಲ್ಲ. ಫುಟ್ಪಾತ್ ವ್ಯವಸ್ಥೆನೂ ಕೂಡ ಅಷ್ಟೇ. ಮತ್ತೆ ಎಲ್ಲಾ ಕಡೆ ಹೋದ್ರೂ ಬರೀ ಕಸದ ವಾಸನೆ, ಕಸದ ರಾಶಿ ಬಿದ್ದಿರುತ್ತೆ. ಚರಂಡಿ ವ್ಯವಸ್ಥೆಗಳು ಕೂಡ ಸರಿ ಇಲ್ಲ. ಇದರ ಅಸಲಿಯತ್ತನ್ನ ಖಾತಾ ಬುಕ್ನ CEO ಟ್ವೀಟ್ ಅನ್ನು ಮಾಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೋಟಿಯಷ್ಟು ಟ್ಯಾಕ್ಸ್ ಅನ್ನ ಕಟ್ಸ್ಕೊಳ್ಳಾಗುತ್ತೆ, ಆದ್ರೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಟ್ವೀಟ್ ಮಾಡಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಖಾತಾ ಬುಕ್ನ CEO.